ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನು ಹೇಗೆ ಅನಾಲಿಸಿಸ್ ಮಾಡ್ತೇನೆ ಮತ್ತು ಯಾವ ಟೈಮ್ ಫ್ರೇಮಲ್ಲಿ ಹೇಗೆ ಲೆವೆಲ್ಸ್ ಮಾರ್ಕ್ ಮಾಡ್ತೇನೆ ಅಂತ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಇದರಲ್ಲಿ ನೀವು ನೋಡ್ಬೋದು ನಾನು ಓನ್ಲಿ ಗೋಲ್ಡ್ ಸ್ಪಾಟ್ XAU/USD ಅಂತ ಹೇಳ್ತಾರೆ ಸ್ಕ್ರಿಪ್ಟ್ ಪ್ರಕಾರ. ಸೊ ಅದನ್ನು ಮಾತ್ರ ನಾನು ಅನಾಲಿಸಿಸ್ ಮಾಡೋದು, ಮತ್ತು ಬೇರೆ ಯಾವುದು ನಾನು ಅನಾಲಿಸಿಸ್ ಅಥವಾ ಟ್ರೇಡ್ಸ್ ಯಾವುದು ತಗೊಳ್ಳೋದಿಲ್ಲ. ಸೊ ಇದರಲ್ಲಿ ನಾನು ನಿಮಗೆ ನೀವು ಎಂತ ಎಲ್ಲ ನೋಡ್ಬೋದು ಅಂದರೆ ಈ ವಿಡಿಯೋದಲ್ಲಿ, ಸೊ ನಾನು ಯಾವುದು ಟೈಮ್ ಫ್ರೇಮಲ್ಲಿ ಹೇಗೆ ಅನಾಲಿಸಿಸ್ ಮಾಡ್ತೇನೆ ಮತ್ತು ಹೇಗೆ ಲೆವೆಲ್ಸ್ ಮಾರ್ಕ್ ಮಾಡ್ತೇನೆ ಮತ್ತು ಯಾವುದೆಲ್ಲ ನಾನು ಟ್ರೇಡ್ಸ್ ತಗೊಂಡೆ ಅಂತ ಆದರೆ ಯಾವ ಲೆವೆಲ್ಸಲ್ಲಿ ಎಲ್ಲಿ ತಗೊಂಡೆ ಮತ್ತು ಅದರ ಲಾಜಿಕ್ ಎಂತ, ಅದರಲ್ಲಿ ಪ್ರಾಫಿಟ್ ಆದರೆ ಪ್ರಾಫಿಟ್, ಲಾಸ್ ಆದರೆ ಲಾಸ್. ಓಕೆ, ಸೊ ಅದರಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದು ಡೈಲಿ ಬೇಸಿಸಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಡೇಟ್ ಮಾಡ್ತೇನೆ. ಇದು ನಾನು ಎಂತಕ್ಕೆ ಮಾಡೋದು ಅಂದರೆ ಇದು ಬೇಸಿಕ್ಲಿ ನನ್ನ ಡಾಕ್ಯುಮೆಂಟೇಷನ್ಗೋಸ್ಕರ, ಅಂದರೆ ನಾನು ಯಾವುದೆಲ್ಲ ಟ್ರೇಡ್ ತೊಗೊಂಡೆ ಅಂತ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮಗೆ ಶೇರ್ ಮಾಡ್ತಿದ್ದೇನೆ ಅಷ್ಟೇ. ಓಕೆ, ಸೊ ನಿಮಗೆ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಈ ವಿಡಿಯೋ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಇದರಲ್ಲಿ ನೋಡ್ಬೋದು ಅಂತಾದರೆ, ಇದರಲ್ಲಿ ನೀವು ನೋಡಿದರೆ ಗೋಲ್ಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಓಕೆ, ಒನ್ ಆಫ್ ದ ವಾಲಟೈಲ್ ಹೈ ಲಿಕ್ವಿಡೇಷನ್ಸ್ ಸ್ಕ್ರಿಪ್ಟ್ ಅಂತಲೂ ಹೇಳ್ತಾರೆ. ಓಕೆ, ಸೊ ಇದರಲ್ಲಿ ನಾನು ಇವತ್ತು ಸೋಮವಾರದ ಟ್ರೇಡ್ಸ್ ಯಾವುದೆಲ್ಲ ತಗೊಂಡೆ ಮತ್ತು ಹೇಗೆ ಲೆವೆಲ್ಸ್ ಮಾರ್ಕ್ ಮಾಡಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಲ್ಲಿ ನೀವು ನೋಡ್ಬೋದು ಇದು ಲೆವೆಲ್ಸ್ ಲಾಸ್ಟ್ ವೀಕ್ ಇದು ಇಗ್ನೋರ್ ಮಾಡ್ಬೋದು ನೀವು. ಸೊ 30 ಮಿನಿಟ್ಸ್ ಪ್ರಕಾರ ಫಸ್ಟ್ ನಾನು ಎಂತ ಮಾಡ್ತೇನೆ ಅಂದರೆ ಯಾವ ಡೈರೆಕ್ಷನಲ್ಲಿ ಟ್ರೇಡ್, ಯಾವ ಡೈರೆಕ್ಷನಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಉಂಟಂತ. ಸೊ ನೀವು ಇಲ್ಲಿ ನೋಡೋದಂತಾದರೆ 30 ಮಿನಿಟ್ಸ್ ಪ್ರಕಾರ ಇದೊಂದು ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಅಂದರೆ ಶುಕ್ರವಾರದ ರೆಸಿಸ್ಟೆನ್ಸ್ ಇದು. ಶುಕ್ರವಾರ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಮತ್ತು ಈ ರೆಸಿಸ್ಟೆನ್ಸನ್ನು ಇಲ್ಲೇ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೂವ್ ಆಗ್ತಿತ್ತು ಕಂಪ್ಲೀಟಾಗಿ. ಓಕೆ, ಸೊ ಇವತ್ತು ಆ್ಯಕ್ಚುಲಿ ಬ್ಯಾಂಕ್ ಹಾಲಿಡೇ US ಮತ್ತು ಯುರೋಪಲ್ಲಿ. ಸೊ ಹಾಗಾಗಿ ಸ್ವಲ್ಪ ಅಷ್ಟು ಲಿಕ್ವಿಡಿಟಿ ಏನಿಲ್ಲ ಮಾರ್ಕೆಟಲ್ಲಿ, ಅಂದರೆ ಸ್ವಲ್ಪ ಕಮ್ಮಿನೇ ಉಂಟು ಲಿಕ್ವಿಡಿಟಿ. ಓಕೆ, ಸೊ 30 ಮಿನಿಟ್ಸ್ ಪ್ರಕಾರ ಫಸ್ಟಿಗೆ ಬುಲಿಶ್ ಇತ್ತು, ಆದರೆ ನೀವು ಇಲ್ಲಿ ನೋಡ್ಬೋದು ಈ ಲೆವೆಲಲ್ಲಿ ಕಂಪ್ಲೀಟಾಗಿ ಮಾರ್ಕೆಟ್ ಒಂದೇ ಡೈರೆಕ್ಷನಲ್ಲಿತ್ತು, ಅಂದರೆ ರಿಜೆಕ್ಷನ್ ತಗೊಳ್ತಾ ಇತ್ತು. ಹಾಗಾಗಿ ಇದೊಂದು ಲೆವೆಲ್ ಆಯಿತು. ಓಕೆ, ಸೊ ಸಪೋರ್ಟ್ ಮತ್ತು ಇದನ್ನು ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ, ಇದನ್ನು ಸಪೋರ್ಟ್ ಅಂತ ಹೇಳ್ತಾರೆ. ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ನಾನು ಬರುವ ಒಂದು ಸಣ್ಣ ಮಟ್ಟ ವಿಡಿಯೋ ಮಾಡಿ ಅಥವಾ ಕಮ್ಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಮತ್ತು ನೀವು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಬೋದು. ಅದರಲ್ಲಿ ನಾನು ಕೆಲವೆಲ್ಲ ಆರ್ಟಿಕಲ್ಸ್ ಅಂದರೆ ಪೋಸ್ಟರ್ಸ್ ಹಾಕಿದ್ದೇನೆ, ಸಪೋರ್ಟ್ ರೆಸಿಸ್ಟೆನ್ಸ್ ಅಂದರೆ ಅಂತ ಹೇಗೆ ಮಾರ್ಕ್ ಮಾಡಬೇಕಂತ. ಮತ್ತು ನಾನು ಇದು ಕಂಪ್ಲೀಟಾಗಿ ಅನಾಲಿಸಿಸ್ ಮತ್ತು ಟ್ರೇಡ್ಸ್ ತಗೊಳ್ಳೋದಂತಾದರೆ ಎಂಟೈರ್ ಪ್ರೈಸ್ ಆ್ಯಕ್ಷನ್ ಬೇಸಿಸ್. ಸೊ ತುಂಬ ಬೇರೆ ಟೈಪ್ ಇದು ಟ್ರೇಡ್ಸ್ ಮಾಡ್ತಾರೆ, ಅಂದರೆ ICT, SMC ಹಾಗೆಲ್ಲ. ಸೊ ಅದರಲ್ಲಿ ನಾನು ಓನ್ಲಿ ಪ್ರೈಸ್ ಆ್ಯಕ್ಷನನ್ನು ಫಾಲೋ ಮಾಡ್ತಿದ್ದೇನೆ. ಓಕೆ, ಸೊ ಇದರಲ್ಲಿ ನಾನು ಯಾವುದು ಇಂಡಿಕೇಟರ್ ಯಾವುದು ಯೂಸ್ ಮಾಡೋದಿಲ್ಲ, ಓನ್ಲಿ ಕಂಪ್ಲೀಟ್ಲಿ ಮಾರ್ಕೆಟ್ ಸ್ಟ್ರಕ್ಚರ್, ಪ್ರೈಸ್ ಸೈಕಾಲಜಿ ಮತ್ತು ಮಾರ್ಕೆಟ್ ಹೇಗೆ ಮೂವ್ಮೆಂಟ್ ಆಗ್ತದೆ ಅಂತ ಅದರ ಪ್ರಕಾರನೇ ಅನಾಲಿಸಿಸ್ ಮಾಡ್ತೇನೆ. ಓಕೆ, ಸೊ ಈಗ ನಾನು ಎಂತ ಹೇಳ್ತಿದ್ದೆ ಅಂದರೆ ಇಲ್ಲಿ ಪ್ರೈಸ್ ಬಂದು ಮಲ್ಟಿಪಲ್ ಟೈಮ್ಸ್ ರಿಜೆಕ್ಷನ್ ತಗೊಂಡಿದೆ. ಓಕೆ, ಸೊ ಯಾಕಂದರೆ ಇಲ್ಲಿ ತುಂಬ ಜನ ಸೆಲ್ಲರ್ಸ್ ಇದ್ದಾರೆ, ಅಥವಾ ಈ ಮೊಮೆಂಟಮ್ ಆದ ನಂತರ ತುಂಬ ಜನ ಪ್ರಾಫಿಟ್ ಬುಕ್ ಮಾಡಿದರು. ಅದರಿಂದಾಗಿ ಇಲ್ಲಿ ಸಣ್ಣ ಮಟ್ಟದ ಒಂದು ಡೌನ್ ಸೈಡ್ ಪುಲ್ ಬ್ಯಾಕ್ ಬಂದಿದೆ. ಓಕೆ, ಸೊ ಪುಲ್ ಬ್ಯಾಕ್ ಬಗ್ಗೆ ಕೂಡ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೇನೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಓಕೆ, ಸ್ಟಾಕ್ ಪಲ್ಸ್ ಅಂತವೇ ಸರ್ಚ್ ಮಾಡಿ, ಅದಲ್ಲಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗ್ತದೆ. ಓಕೆ, ಸೊ ಇಲ್ಲಿ ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ಆದ ನಂತರ ಸೊ ಪ್ರೈಸ್ ಎಂತಾಯ್ತು ಅಂದರೆ ಇದೊಂದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಇತ್ತು, ಈಗ ಸಪೋರ್ಟ್ ಆಗಿದೆ. ಓಕೆ, ಸೊ ಹೀಗೆ ಬ್ರೇಕ್ ಆಗಿ ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ತಗೊಂಡು ಇಲ್ಲಿ ಈ ಲೆವೆಲಿಗೆ ಬಂದಿದೆ. ಸೊ ಈಗ ಎಂತಾಯ್ತು ಅಂದರೆ ನಾನು ಟ್ರೇಡ್ ತಗೊಳ್ಳೋದಂತಾದರೆ ಕಂಪ್ಲೀಟಾಗಿ ಮೋಸ್ಟ್ಲಿ ಫೋಕಸ್ಡ್ ಆನ್ ನ್ಯೂಯಾರ್ಕ್ ಸೆಷನ್ ಅಂದರೆ ಇದು 5:15 ಸ್ಟಾರ್ಟ್ ಆಗ್ತದೆ ಮೊಮೆಂಟಮ್ ಸ್ಟಾರ್ಟ್ ಆಗಲಿಕ್ಕೆ, ಆದರೆ ಪ್ರಾಪರ್ ಮೊಮೆಂಟಮ್ ಆಗೋದು 7 ಗಂಟೆ ಸಂಜೆ, 5:15 ಸಂಜೆ. ಓಕೆ, ಸೊ ತುಂಬ ಸೆಷನ್ಸ್ ಉಂಟು, ಅಂದರೆ ಮೂರು ಸೆಷನ್ ಉಂಟು, ಏಷ್ಯಾ, ಲಂಡನ್ ಮತ್ತು ನ್ಯೂಯಾರ್ಕಲ್ಲಿ ಹೆವಿ ಲಿಕ್ವಿಡಿಟಿ ಇರೋದು, ಹೆವಿ ವಾಲಟೈಲ್ ಮಾರ್ಕೆಟ್ ಇರೋದು ನ್ಯೂಯಾರ್ಕಲ್ಲಿ. ಓಕೆ, ಸೊ ನ್ಯೂಯಾರ್ಕಲ್ಲಿ ನಾನು ಯೂಶಲಿ ಟ್ರೇಡ್ ತೊಗೊಳ್ತೇನೆ, ಎಲ್ಲಾದರೂ ಇದ್ದರೆ ಲಂಡನ್ ಸೆಷನಲ್ಲಿ ಒಂದು ಟ್ರೇಡ್ ತೊಗೊಳ್ತೇನೆ. ಸೊ ಡೈಲಿ ಬೇಸಿಸಲ್ಲಿ ನಾನು 1 ಅಥವಾ 2 ಮ್ಯಾಕ್ಸಿಮಮ್ ಟ್ರೇಡ್ ತೊಗೊಳ್ಳುವಂಥದ್ದು. ಓಕೆ, ಸೊ ಇವತ್ತು ನೀವು ಈ ಲೆವೆಲ್ ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ತಗೊಂಡ ನಂತರ ನಾನೆಂತ ಮಾಡಿದೆ, ಇಲ್ಲಿ ಒಂದು
ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡಿದೆ. ಓಕೆ, ಸೊ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ ನಂತರ ಇದೊಂದು ಅಪ್ಪರ್ ರೆಸಿಸ್ಟೆನ್ಸ್ ಈಗ. ಓಕೆ, ಸೊ ಅಪ್ಪರ್ ರೆಸಿಸ್ಟೆನ್ಸ್ ಇದು ಮೇನ್ 30 ಮಿನಿಟ್ ರೆಸಿಸ್ಟೆನ್ಸ್. ಸೊ ಇದನ್ನು ಮಾರ್ಕ್ ಮಾಡಿದೆ. ಓಕೆ, ಸೊ ಅದಾದ ನಂತರ ಸೊ ಇಲ್ಲಿ ನೋಡ್ಬೋದು ನೀವು, ಇದು ಇಗ್ನೋರ್ ಮಾಡಿ. ಸೊ ಪ್ರೈಸ್ ನಾನು ಎಂತ ಮಾಡಿದೆ ಅಂದರೆ ವೆಯ್ಟ್ ಮಾಡಿದೆ ಈ ಲೆವೆಲ್ ಬರುವ ತನಕ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೂಡ ಮಲ್ಟಿಪಲ್ ಟೈಮ್ ಪ್ರೈಸ್ ಒಂದೇ ಲೆವೆಲಲ್ಲಿ ಮೂವ್ಮೆಂಟ್ ಆಗ್ತಿತ್ತು. ಸೊ ಹಾಗಾಗಿ ನಾನು ಇನಿಷಿಯಲಿ ನನ್ನ ವ್ಯೂ ಎಂತ ಇತ್ತು ಅಂದರೆ ಬುಲಿಶ್ ವ್ಯೂ. ಸೊ ಬುಲಿಶ್ ವ್ಯೂ ಅಲ್ಲಿ 15 ಮಿನಿಟ್ಸ್ ಅಂದರೆ 30 ಮಿನಿಟ್ಸ್ ಆದ ನಂತರ 15 ಮಿನಿಟ್ಸ್ ಬರ್ತೀನಿ. 15 ಮಿನಿಟ್ಸ್ ಬಂದು ಕಂಡೀಷನ್ ಕ್ಯಾಂಡಲ್ ಕಂಡೀಷನ್ ಅಥವಾ ಮಾರ್ಕೆಟ್ ಹೇಗೆ ಮೊಮೆಂಟಮ್ ಆಗ್ತಾ ಉಂಟು, ಸೈಡ್ ವೇಸ್ ಅಥವಾ ಕಂಪ್ಲೀಟಾಗಿ ರೇಂಜ್ ಮಾಡ್ತಾ ಉಂಟು. ರೇಂಜ್ ಅಂದರೆ ಹೈ ಮೇಲೆ ಅಪ್ ಟ್ರೆಂಡ್ ಮತ್ತು ಡೌನ್ ಟ್ರೆಂಡ್ ಹಾಗೆ ಎಂತಾದ್ರೂ ಮೂಮೆಂಟ್ ಅಂತ ಚೆಕ್ ಮಾಡ್ತೇನೆ. ಓಕೆ, ಸೊ 30 ಮಿನಿಟ್ಸ್ ನಂಗೆ ಗೊತ್ತಾಯಿತು, ಓಕೆ ಇದು ಅಪ್ಪರ್ ಸೈಡ್ ಮ್ಯಾಕ್ಸಿಮಮ್ ಆಗಿ ಅಪ್ಪರ್ ಸೈಡ್ ಹೋಗ್ತದೆ ಅಂತ. ಸೊ ಅದಾದ ನಂತರ ನಾನು ವೆಯ್ಟ್ ಮಾಡಿದೆ ಪ್ರೈಸ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಮಲ್ಟಿಪಲ್ ಟೈಮ್ ಇಲ್ಲಿ ಕೂಡ ರಿಜಿಸ್ಟ್ರೇಷನ್ ತೊಗೊಂಡಿದೆ. ಅಂದರೆ ಇದು ಒಂದು ರೆಸ್ಪೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಈ ಲೆವೆಲನ್ನು, ಅಂದರೆ ಇದೊಂದು ಸಪೋರ್ಟ್ ಆಗಿ ಎಕ್ಸೆಪ್ಟ್ ಮಾಡಿತ್ತು ಮಾರ್ಕೆಟ್. ಓಕೆ, ಆ್ಯಂಡ್ ಆಲ್ಸೋ ಇದು ಕೂಡ ರೆಸಿಸ್ಟೆನ್ಸ್ ಆಗಿ ಎಕ್ಸೆಪ್ಟ್ ಮಾಡಿದೆ. ಸೊ ಇದು ಟ್ರೇಡ್ ನನಗೆ ಮಿಸ್ ಆಯಿತು ಆ್ಯಕ್ಚುಲಿ. ಇಲ್ಲಿ ಟ್ರೇಡ್ ತಗೊಳ್ಳೋದಂತ ಆದರೆ ಕೂಡ ಈ ಲೆವೆಲಲ್ಲಿ ಇಲ್ಲಿ ಎಂಟರ್ ಆಗ್ಬೋದಿತ್ತು. ಆದರೆ ಇದೊಂದು ಸ್ವಲ್ಪ ರಿಸ್ಕಿ ಟ್ರೇಡ್. ಎಂತಂದರೆ ಈ ಲೆವೆಲಲ್ಲಿ ಎಂತ ಕೂಡ ಆಗ್ಬೋದು, ಎಂತಂದರೆ ಮಾರ್ಕೆಟ್ ಸ್ವಲ್ಪ ಡೌನ್ ಸೈಡಲ್ಲಿ ಮೂಮೆಂಟ್ ತೊಗೊಂಡು ಈ ಲೆವೆಲ್ ಬ್ರೇಕ್ ಮಾಡಿ ಕೂಡ ಕೆಳಗೆ ಹೋಗ್ಬೋದು. ಸೊ ಇದನ್ನು ನಾನು ಇಗ್ನೋರ್ ಮಾಡಿದ್ದೆ ಕಂಪ್ಲೀಟಾಗಿ. ಅದಾದ ನಂತರ ಸೊ ಸಂಜೆ ಹೊತ್ತಿಗೆ ಅಂದರೆ 5 ಗಂಟೆ ನೋಡ್ಬೋದು ನೀವು ಹೇಗೆ ವಾಲಟಿಲಿಟಿ ಆಗಿ ಮಾರ್ಕೆಟ್ ಮೂಮೆಂಟ್ ಆಗಿದೆ ಅಂತ. ಸೊ 30 ಮಿನಿಟ್ಸ್ ಪ್ರಕಾರ ಇಲ್ಲಿ ನಾನು ಮಾರ್ಕ್ ಮಾಡಿದ ಲೆವೆಲ್ ರಿಜೆಕ್ಷನ್ ಕೊಟ್ಟಿದ್ದು ಮಾರ್ಕೆಟ್. ಓಕೆ, ಮತ್ತು ನಾನು ಎಂತ ಮಾಡಿದ್ದೆ, ನಂಗೆ ಗೊತ್ತಾಯ್ತು ಓಕೆ ಈ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್. ಸೊ ಇಲ್ಲಿ ಮಾರ್ಕೆಟ್ ನಾನು ಎಂತ ಮಾಡ್ತೇನೆ ಅಂದರೆ ಒಂದು ಸರಿ ಟ್ಯಾಪ್ ಆದ ನಂತರ ಇನ್ನೊಂದು ಸರಿ ಟ್ಯಾಪ್ ಆದ ನಂತರ ಯೂಶ್ವಲಿ ನಾನು ಟ್ರೇಡ್ ತೊಗೊಳ್ತೇನೆ. ಓಕೆ, ಸೊ ಅದು ಲಾಜಿಕ್ ಬೇಸಿಸಲ್ಲಿ. ಸೊ 2 ಟೈಮ್ಸ್ ಟ್ಯಾಪಿಂಗ್. ಸೊ ಇಲ್ಲೆಂತ ಆಯ್ತು ಅಂದರೆ 15 ಮಿನಿಟ್ಸ್ ಪ್ರಕಾರ ಒಂದು ಸಣ್ಣ ಮಟ್ಟ ರೇಂಜ್ ರಿಜೆಕ್ಷನ್ ತಗೊಳ್ತಾ ಇತ್ತು ಮಾರ್ಕೆಟ್. ಸೊ ಇಲ್ಲಿ ನೋಡ್ಬೋದು ಒಂದು ರಿಜೆಕ್ಷನ್ ತಗೊಳ್ಳಿತ್ತು, ಸ್ವಲ್ಪ ಸಣ್ಣ ಸ್ವಿಂಗ್ ಕೊಟ್ಟಿತ್ತು ಮತ್ತು ಅಪ್ಪರ್ ಸೈಡ್ ಹೋಯಿತು. ಸೊ ಇದು ಸೆಟಪ್ ನೋಡಿ ನಾನೆಂತ ಮಾಡಿದೆ, 5 ಮಿನಿಟ್ಸಲ್ಲಿ ಒಂದು ಟ್ರೇಡ್ ತೊಗೊಂಡೆ. ಸೊ ಇದು ಟ್ರೇಡ್. ಓಕೆ, ಸೊ ಫಸ್ಟ್ ಸಣ್ಣದು ಒಂದು ಟ್ರೇಡ್. ಸೊ ಈ ಲೆವೆಲಲ್ಲಿ ಇದು ಲೆವೆಲ್ ಮಾರ್ಕ್ ಮಾಡಿ, ಯಾಕಂದರೆ ಇಲ್ಲಿ ನೋಡ್ಬೋದು ನೀವು. ಓಕೆ, ಸೊ ಇಲ್ಲಿ ನೀವು ನೋಡೋದಂತಾದರೆ ಡೀಪಾಗಿ ಒಂದು ವಿ ಫಾರ್ಮೇಷನ್ ಮಾಡಿ. ಓಕೆ, ಒಂದು ವಿ ಅಂದರೆ ಎಮ್ ಫಾರ್ಮೇಷನ್ ಮಾಡಿ ಒಂದು ಡೌನ್ ಸೈಡಿಗೆ ಮಾರ್ಕೆಟ್ ಮೂಮೆಂಟ್ ಆಯಿತು. ಸೊ ಅದನ್ನು ಅಪರ್ಚುನಿಟಿಯನ್ನು ನೋಡಿ ನಾನೊಂದು ಸಣ್ಣ ಮಟ್ಟ ಟ್ರೇಡ್ ತೊಗೊಂಡೆ. ಸೊ ದಟ್ ಈಸ್ ದ ಫಸ್ಟ್ ಟ್ರೇಡ್. ಸೆಕೆಂಡ್ ಟ್ರೇಡ್ ಎಂತಾಯಿತು, ಇದು ಸೆಕೆಂಡ್ ಟ್ರೇಡ್. ಓಕೆ, ಸೊ ಇದು ಕೂಡ ಹಾಗೇ. ಇದು ಈಗ ನನಗೆ ಅಂದಾಜಾಯಿತು, ಓಕೆ ಮಾರ್ಕೆಟ್ ಒಂದು ಲೆವೆಲಲ್ಲಿ ಮೂವ್ಮೆಂಟ್ ಆಗ್ತಾ ಉಂಟು, ಅಂದರೆ ಸೈಡ್ ವೇಸ್ ಆಲ್ಮೋಸ್ಟ್ ರೇಂಜ್ ಬೌಂಡ್ನಲ್ಲಿ ಮೂವ್ಮೆಂಟ್ ಆಗ್ತಾ ಉಂಟು ಅಂತ. ಸೊ ನಾನೆಂತ ಮಾಡಿದೆ ನೆಕ್ಸ್ಟಲ್ಲಿ, ಓಕೆ ಇದೊಂದು ರಿಜೆಕ್ಷನ್ ತೊಗೊಂಡಿತ್ತು. ಸೊ ಡೌನ್ ಸೈಡ್ ಹೋಯಿತು, ಒಂದು ಅಪ್ ಸೈಡ್ ಒಂದು ಫುಲ್ ಬ್ಯಾಕ್ ಕೊಟ್ಟಿತ್ತು ಸಣ್ಣ ಮಟ್ಟದ್ದು, ಮತ್ತು ಇದು ಒಂದು ರೇಂಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಇಲ್ಲಿ ಕೂಡ ನೋಡ್ಬೋದು ನೀವು, ಇದೊಂದು ವಾಪಸ್ ಆಗಿ ಎಮ್ ಫಾರ್ಮೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸೊ ಆದರೆ ಇಲ್ಲಿ ನೀವು ನೋಡ್ಬೋದು ಇದು ಕೂಡ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಅಂತಂದು ಮಾರ್ಕ್ ಮಾಡಿದ್ದೆ ನಾನು. ಸೊ ನನ್ನ ಅನಾಲಿಸಿಸ್ ಪ್ರಕಾರ ಎಂತಾಯ್ತಂದರೆ ಒಂದು ಸೈಡ್ ಟ್ಯಾಪ್ ಆಯಿತು, ಡೌನ್ ಸೈಡ್ ಹೋಯಿತು, ಸ್ವಲ್ಪ ಫುಲ್ ಬ್ಯಾಕ್ ಹೊಡಿತು, ಮತ್ತು ವಾಪಸ್ ಫುಲ್ ಬ್ಯಾಕ್ ಕೊಟ್ಟು ಇಲ್ಲಿ ಒಂದು ರಿಜೆಕ್ಷನ್ ಕ್ಯಾಂಡಲ್ ತೊಗೊಂಡು ಕೆಳಗೆ ಹೋಗ್ತದೆ ಅಂತ. ಆದರೆ ಇದು ಹಾಗೆ ಮಾಡಲಿಲ್ಲ. ಸೊ ಇಲ್ಲಿ ನೀವು ನೋಡೋದಂತಾದರೆ ಇದು ಹಾಗೆ ಮಾಡಲಿಲ್ಲ. ಓಕೆ, ಸೊ ಇದೊಂದು ಪ್ರಾಫಿಟೇಬಲ್ ಟ್ರೇಡ್ ಇತ್ತು ಈ ಲೆವೆಲಲ್ಲಿ. ಆದರೆ ಈ ಲೆವೆಲಲ್ಲಿ ಒಂದು ಈ ಕ್ಯಾಂಡಲಲ್ಲಿ ನಾನು ಎಂಟರ್ ಆದೆ, ಆದರೆ ಸಣ್ಣ ಮಟ್ಟದೊಂದು ಡೌನ್ ಸೈಡ್ ಕೊಟ್ಟು ಮೇಲೆ ಹೋಯಿತು. ಓಕೆ, ಸೊ ಆದರೆ ತೊಂದರೆ ಇಲ್ಲ, ಒಂದು ಪ್ರಾಫಿಟ್ ಒಂದು ಲಾಸ್ ಟ್ರೇಡ್ ಆಯಿತು. ಆದರೆ ಇದೇ ಸೇಮ್ ಸ್ಟ್ರಾಟಜಿಯನ್ನು ನಾನು ಅನಾಲಿಸಿಸ್ ಮತ್ತು ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಡೈಲಿ ಬೇಸಿಸಲ್ಲಿ ಟ್ರೇಡ್ ಮಾಡಿ ನಿಮಗೆ ಶೇರ್ ಮಾಡ್ತೇನೆ, ಪ್ರಾಫಿಟಾ ಲಾಸಾ ಅಂತ. ಓಕೆ, ಸೊ ಇದು ಇವತ್ತಿನ ನನ್ನ ಟ್ರೇಡ್ ಅನಾಲಿಸಿಸ್ ಮತ್ತು ಎಂಟ್ರಿ ಎಕ್ಸಿಟ್ ತಗೊಂಡ 2 ಟ್ರೇಡ್ಸ್. ಓಕೆ, ಒಂದು ಲಾಸಲ್ಲಿ ಹೋಯಿತು, ಒಂದು ಪ್ರಾಫಿಟಲ್ಲಿ ಹೋಯಿತು. ಓಕೆ, ಸೊ ಎಂಟೈರ್ ಡೇ ಒಂದು ಲಾಸ್ ಒಂದು ಪ್ರಾಫಿಟ್. ಓಕೆ, ಸೊ ಇಂಥದ್ದು ಡೈಲಿ ನಿಮಗೆ ವಿಡಿಯೋ ನೋಡೋದಂತ ಇಷ್ಟ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ. ನಿಮ್ಗೆ ಎಂತಾದರೆ
ಒಪಿನಿಯನ್ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು.